ಹೆಲೋ ಗೈಸ್, ಇವತ್ತು ನಾವು ರಿವ್ಯೂ ಮಾಡೋಕೆ ಹೊರಟಿರೋ ಗಾಡಿ HMT2511. ಅದು HMT ZR 2511 ಅಂತಲೂ ಕರೀತಾರೆ. ಇದು ಕ್ಲಾಸಿಕ್ 25 HP ಇಂಜಿನ್ನು. ಇದು ಬೇಸಿಕಲಿ ಫ್ಯೂಯಲ್ ಎಫಿಷಿಯನ್ಸಿಗೆ ಅಂತಲೇ ರೆಕಗ್ನೈಸ್ ಆಗಿರೋ ಗಾಡಿ. ಸ್ಮಾಲ್ ಸ್ಕೇಲ್ ಟು ಮೀಡಿಯಮ್ ಸ್ಕೇಲ್ ಫಾರ್ಮಿಂಗ್ಗೆ ಚೆನ್ನಾಗೆ ಆ್ಯಂಡ್ ಇಂಡಿಯನ್ ಅಗ್ರಿಕಲ್ಚರ್ ಫೀಲ್ಡ್ಸ್ಗೆ ಹೇಳಿ ಮಾಡಿಸಿದ್ದು ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. ಇದು ಡೆಕೆಟ್ಸಿಂದನೂ ಫುಲ್ ಓಜಿ ಗಾಡಿ ಥರ ಆಗಿದೆ. ಗೈಸ್, ನಾವಿವತ್ತು ದಾವಣಗೆರೆ ಜಿಲ್ಲೆಯಲ್ಲಿರೋ ಬೆಳವನೂರು ಮರುಳಸಿದ್ದೇಶ್ವರ ನಗರಕ್ಕೆ ಬಂದಿದ್ವಿ. ಅಲ್ಲಿ ನಾಗೇಂದ್ರಪ್ಪ ಅವ್ರ ಮನೆಯಲ್ಲಿ HMT 2511 ಹಳೆ ಟ್ಯಾಕ್ಟ್ರಿ ಇತ್ತು. ಚನ್ನಬಸವಣ್ಣವ್ರು ಅದನ್ನು ರಿವ್ಯೂ ಮಾಡ್ತೀವಿ ಅಂದರು. ಬನ್ನಿ ಕೇಳೋಣ ಅವ್ರಿಗೆ ಹೆಂಗಿರುತ್ತೆ ಅಂತ. 1980 ಇಸ್ಬೇಕಂದ್ರೆ ಒಟ್ಟು ಒಂದು 35 ವರ್ಷ ಟ್ಯಾಕ್ಟ್ರಿ ಇದು. 40 ವರ್ಷ ಆಗೈತಿ. ಯಾವ ಮಾಡಲಿದು HMTಲಿ? 2 ಸಿಲಿಂಡ್ರು, 25 11 ಶಕ್ತಿ. ಡೀಸೆಲ್ ಎಷ್ಟು ಕೆಪಾಸಿಟಿ? ಡೀಸೆಲ್ಲು 1 ಲೀಟ್ರ್ 6 ಕಿಲೋಮೀಟ್ರ್ ಕೊಡ್ತೈತಿ. 1 ಲೀಟ್ರ್. ಇದೆಲ್ಲ ಹೆಂಗೆ ವರ್ಕ್ ಆಕತ್ತೆ? ಹೆಂಗೆ ಟ್ಯಾಕ್ಟ್ರಿ ಹೆಂಗೆ? ಅದ್ರ ಕೆಪಾಸಿಟಿಗೆ ಸರಿಯಾಗಿ ಚೆನ್ನಾಗಿ ವರ್ಕ್ ಆಕತ್ತದ. ಅದು 2 ಸಿಲಿಂಡ್ರಿಗೆ ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಮಾಡ್ತೈತಿ. Emotional damage. ಅವಾಗ ಎಷ್ಟಾಗಿತ್ತು ನೀವು ತಗೊಂಡಾಗ ಗಾಡಿ? ತಗೊಂಡಾಗ ಇಂಜಿನ್ 70,000, ಟ್ರೈಲರ್ 24,000. ಎಷ್ಟನೇ ಇಸ್ವಲ್ಲಿ? 1980. 80ನೇ ಇಸ್ವಿಲಿ. ಭಾಳ ಸಾಗಿಲ್ಲಲ್ಲ, ದಬ್ಬಕ್ಕೆ ಬಾರ ಹಂಗಾಗಲ್ಲ. ಗೈಸ್, ಇವಾಗಿನ ಟ್ಯಾಕ್ಟ್ರಿಗಳು ಅಥವಾ ಗಾಡಿಗಳ ಥರ ಶೆಲ್ಫು ಆ ಥರ ಎಲ್ಲ ಇಲ್ಲ. ಹಳೆ ಮೆಕ್ಯಾನಿಸಮು ಇದು. ಕೀನೇ ಅಂತಲ್ಲ, ಯಾವ್ದಾರ ಒಂದು ಮೆಟಲ್ ಆಬ್ಜೆಕ್ಟ್ ಹಿಂಗೆ ಟಚ್ ಮಾಡಿದರೆ ಸಾಕು, ಬ್ಯಾಟ್ರಿಗೂ ಮೋಟ್ರಿಗೂ ಕನೆಕ್ಟ್ ಆಗುತ್ತೆ. ಗೈಸ್, ಇದು ಗೇರ್ ಸಿಸ್ಟಮು. ಫಸ್ಟು, ರಿವರ್ಸು, ಥರ್ಡು, ಸೆಕೆಂಡು, ಫಿಫ್ತು, ಫೋರ್ತು. ಇದು ನ್ಯೂಟ್ರಲ್ಲು. ಫಸ್ಟು, ಸೆಕೆಂಡ್, ಬೀಳ್ತಿಲ್ಲ ಬ್ರೋ, ಫಾತ್ ಇನ್ನೊಂದ್ಸಲ ಫಾ. ಗೈಸ್, ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಈ ಗಾಡಿ ಹೇಳ್ತೀನಿ. ಸೆಕೆಂಡ್ ಗೇರ್, ರಿವರ್ಸು, ಥರ್ಡ್ ಗೇರು, ಫೋರ್ತ್ ಗೇರು, ನ್ಯೂಟ್ರಲ್, ಫಿಫ್ತು. ಬ್ರೋ ಗೈಸ್, ಈ ಲಿವರ್ ಐತಲ್ಲ, ಈ ಲಿವರು ಇದು ಎಕೋ ಮಾಡೋ, ಪವರ್ ಮಾಡೋದು. ಏನಾದ್ರು ಲೋಡ್ ಗೀಡ್ ಇದ್ದಾಗ ಇದು ಹಾಕ್ಕೊಂಡ್ರೆ ಟೊಟಾಯ್ಸ್ ರ್ಯಾಬಿಟ್ ಅಂತ ಬರುತ್ತೆ. ಟೊಟಾಯ್ಸ್ ಮೋಡ್ ಹಾಕ್ಕೊಂಡ್ರೆ ಫುಲ್ ಸ್ಲೋ ಆಗುತ್ತೆ. ಅದರಲ್ಲೂ ಫಸ್ಟು, ಸೆಕೆಂಡು, ರಿವರ್ಸ್ ಎಲ್ಲ ಹಾಕತ್ತೆ. ರ್ಯಾಬಿಟ್ ಮೋಡ್ ಹಾಕ್ಕೊಂಡ್ರೆ ನಾರ್ಮಲ್ ಫುಲ್ ಸ್ಪೀಡ್ ಆಗುತ್ತೆ. ಗೈಸ್, ಬೇಸಿಕಲಿ ಇದರಲ್ಲಿ ಬರೋದು ಟಾರ್ಸನ್ ಗೇರ್ ಸಿಸ್ಟಮ್ಮು. ಅದು ಆಲ್ಮೋಸ್ಟ್ 34 ಟೀತ್ಸ್ ಬರುತ್ತೆ, ಐ ಆಮ್ ನಾಟ್ ಶೋರ್. ಆಮೇಲೆ ಫಸ್ಟಿಂದ ರಿವರ್ಸ್ ಗೇರ್ ಐತಲ್ಲ, ಸ್ಲೈಡಿಂಗ್ ಗೇರ್ ಸಿಸ್ಟಮ್ ಐತೆ. ಗೈಸ್, ಇದೈತಲ್ಲ, ಇದು ಸಿಂಗಲ್, ಇದು ಬ್ರೇಕ್ ಸಿಂಗಲ್ ಮಾಡ್ಕೊಳೋದು. ಈ ಕಡೆ ಟರ್ನ್ ಮಾಡಿದರೆ ಈ ಕಡೆ ಟೈರ್ ಮಾತ್ರ ಮೂವ್ ಆಗುತ್ತೆ, ಈ ಕಡೆ ಟೈರ್ ಬ್ರೇಕ್ ಹಿಡಿದಿರ್ತದೆ. ಇದು ನಾರ್ಮಲ್ಲು ಕಾಂಬಿ ಬ್ರೇಕು. ಮತ್ತು ಈ ಕಡೆ ಸೈಡ್ ಟರ್ನ್ ಮಾಡಿದರೆ ಈಚೆ ಕಡೆ ವೀಲ್ ಟರ್ನ್ ಆಗ್ತಿರುತ್ತೆ, ಈ ಕಡೆ ವೀಲ್ ಇದಾಗಿರುತ್ತೆ. ಅವಾಗ ಆ ಸೈಡ್ ಟರ್ನ್ ಆಗುತ್ತೆ. ಹಂಗೆ ಡ್ರಿಫ್ಟ್ ಮಾಡ್ಬೋದು ಗೈಸ್ ಇದರಲ್ಲಿ. ಗೈಸ್, ಇದು ಡೀಸೆಲ್ ಪಂಪು. ಡೀಸೆಲ್ ಒಳಗಡೆ ಏರ್ ತುಂಬ್ಕೊಂಡಿರುತ್ತೆ, ಅವಾಗ ಹಿಂಗೆ ಪಂಪ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ಬೋದು. ಇದು ಆಯಿಲ್ ಲೆವೆಲ್ ಚೆಕ್ ಮಾಡೋದು. ಇಲ್ಲಿ ಮಾರ್ಕಿಂಗ್ ಐತೆ ನೋಡ್ರಿ. ನಿಮಗೆ ನಿಮಗೆ ತೋರಿಸ್ತೀನಿ. ಸ್ಟೋರೇಜ್ ಬಾಕ್ಸ್ ಇರುತ್ತೆ.
ಬೂಟ್ ಸ್ಪೇಸ್ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ನೋಡಿ, ಇದು ಬೂಟ್ ಸ್ಪೇಸ್. ಇದರೊಳಗಡೆ ತೆಂಗಿನಕಾಯಿ ಅವನ್ನೆಲ್ಲ ಹಾಕೊಂಬರ್ತಿದ್ವಿ ನಾವು. ಇದು ರೇಡಿಯೇಟ್ರು, ಈಚೆ ತೋರಿಸ್ಬೇಕು ಚೆನ್ನಾಗಿ. ಬ್ಯಾಟ್ರಿ ನೋಡಿ ಗೈಸ್, ಇದು ಬ್ಯಾಟ್ರಿ. ಅದು ಬ್ಯಾಟ್ರಿ ಗೈಸ್. ಈಚೆ ನೋಡಿಲಿ ಇದೆಯಲ್ಲ, ಇದು ಮೋಟ್ರನ್ನ ಫಂಕ್ಷನ್ ಮಾಡೋದು. ಇದು ಇಂಜನ್ 2 ಸಿಲಿಂಡರ್. ಇದು 2 ಸಿಲಿಂಡರ್ ಇಂಜಿನ್ ಗೈಸ್. ಇದು ಸೈಲೆನ್ಸರ್. ಈ ಹಳೆ ಗಾಡಿಗಳು ನೋಡೋ ಫೀಲೇ ಬೇರೆ ಗೈಸ್. ಒಳ್ಳೆ ವಿಂಟೇಜ್ ಫೀಲ್ ಕೊಡ್ತವೆ. ಗಾಡಿ ಒಳ್ಳೆ ಮಜಾ ಇರುತ್ತೆ. ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಈ ಥರ ಗಾಡಿಗಳನ್ನ, ಹಳೆ ಗಾಡಿಗಳು. ಗೇರ್ ಲಿವರ್ ಹಾಕಿ ಎಕ್ಸ್ಲೀಟರ್ ಲಿವರ್ ಎಳೆದು ಕ್ಲಚ್ ಬಿಟ್ವಿ ಅಂದರೆ ನೀವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗೈಸ್ ಆ ಥರ ಫೀಲ್ನ. ಈಗಿನ ಥರ ಪವರ್ ಸ್ಟೇರಿಂಗ್, ಪವರ್ ಬ್ರೇಕ್ ಎಲ್ಲ ಬಂದ್ಬಿಟ್ಟು ಎಲ್ಲ ಇದಾಗಿದ್ದಾವೆ. ಆ ಹಳೆ ಗಾಡಿಗಳು, ಆ ಹಳೆ ಸ್ಟೇರಿಂಗು, ಆ ಬ್ರೇಕು, ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಈ ಥರ ಗಾಡಿಗಳನ್ನ. ಮತ್ತೆ ಸಿಗಲ್ಲ ಈ ಥರ ಗಾಡಿಗಳು. ಈಗಿರವೇ ಒಂದು 3-4 ಇರ್ತಾವೆ ಅಷ್ಟೇ ಒಂದೊಂದು ಊರಿಗೆ.